ನೀವು ನೋಡ್ತಾ ಇರ್ಬೋದು ನನ್ನ ಸೈಕಲ್ ಎಷ್ಟು ಹಾಳಾಗಿದೆ ಅಂತ. ಸುಮಾರು 13-14 ದಿವಸ ಆಯ್ತು ಹಾಗೆ ನಿಲ್ಲಿಸಿ. ಗಾಲಿ ಒಳಗಿರೋ ಬ್ಲೋ ಎಲ್ಲ ಹೋಗಿದೆ. ಇವಾಗ ನಾನು ಹೋಗ್ಬಿಟ್ಟು ಸೈಕಲ್ ಶಾಪ್ಗೆ ಹೋಗಿ ಜನರಲ್ ಸರ್ವಿಸ್ ಮಾಡಿಸ್ಬೇಕು ಅಂತಿದ್ದೀನಿ. ಜನರಲ್ ಸರ್ವಿಸ್ ಮಾಡಿಸಿ ಏನಾದ್ರು ಪಾರ್ಟ್ಸ್ ಹೋಗಿರುತ್ತೆ ಕೆಲವೊಂದು. ನನಗನ್ಸುತ್ತೆ ಮುಂದ್ಗಡೆ ಸೈಕಲ್ದು ಮುಂದ್ಗಡೆ ಗಾಲಿದು ಹಬ್ಬ ಹೋಗಿದೆ ಅಂತ. ಸೊ ಮುಂದ್ಗಡೆ ಗಾಲಿ ಹಬ್ಬು ಎಲ್ಲ ರೆಡಿ ಮಾಡಿಸ್ಬೇಕು. ಯಾರೋ ಇಂಡಿಯಾದವರು ಅನಿಸುತ್ತೆ. ಹಾಯ್. ಕನ್ನಡ. ಯಾವ ಚಿತ್ರದುರ್ಗ. ನಿಮ್ದು ಯಾವ ಊರು? ಓಕೆ, ಹುಬ್ಳಿ. ಇಲ್ಲೇನು ಮಾಡ್ತಿದ್ದೀರಾ? ಹೌದಾ? ಯಾವುದು ಸೆಂಟ್ರು? BDP ಯೋಗ ಅಂತನಾ? ನೈಸ್ ಮೀಟ್ ಯು. ಹೌದು, ನನ್ನ ಚಾನಲ್ ಇದೆ. ಹೇಗೆ ಗುರ್ತಿಡಿದ್ರಿ ನನ್ನ ಭಾಷೆ? ಹಂಗೆ ಮಾತಾಡೋ ಕೇಸ್ ಮಾಡಿದ್ರಿ. ಓಕೆ, ನನ್ನ ಹೆಸರು ಸುದರ್ಶನ್ ಅಂತ. ನಾ ಇವಾಗ ಬೆಂಗಳೂರಿಂದ ಸಿಂಗಾಪುರ್ ಸೈಕಲ್ ರೈಡ್ ಮಾಡ್ತೀನಿ. ನಾನು ನೋಡಿದ್ದೀನಿ, ಒಂದು ಇನ್ಸ್ಟಾದಲ್ಲಿ ನೋಡಿದ್ದೀನಿ. ಹಾಂ, ಇನ್ಸ್ಟಾದಲ್ಲೂ ಇದೆಯಲ್ಲ? ಹೌದೌದು. ನೋಡಿದ್ದೀನಿ. ಮತ್ತೆ ಹೇಗಿದೆ ಪೈನ? ಸ್ವಲ್ಪ ಖರಾಬಾಗಿ ಹಿಡಿತೀರಿ, ಅದಕ್ಕೆ ಸೈಕಲ್ ರಿಪೇರಿ ಮಾಡ್ಸೋಕೆ ಹೊರಟಿದ್ದೀನಿ. ಹೌದಾ? ಹಾಂ, ಇಲ್ಲೇ ಇದೆ. ಹೆಲ್ಪ್ ಬೇಕಾ? ಇಲ್ಲೇ ಇದೆ ನೋಡಿ, 200 ಮೀಟರ್ಸ್. ಹಾಂ, ಓಕೆ ಸರ್. ಲೆಫ್ಟು. ಇಲ್ಲ, ತುಂಬ ದಿವಸ ಆಯ್ತು ನಿಲ್ಲಿಸಿ. ನಂಬರ್ ಬೇಕಾದ್ರೆ ತಗೋ. ಹಾಂ, ಬಾಯ್. ಇಲ್ಲ, ನನ್ನ ಪಾಡಿಗೆ ಸುಮ್ಮನೆ ಸೈಕಲ್ ತಳ್ಕೊಂಡು ಬರ್ತಾ ಇದ್ದೆ. ಅವರೇ ನಿಲ್ಸಿ ಮಾತಾಡ್ಸಿದ್ರು. ಆನಂದ್ ಅಂತೆ ಮತ್ತು ಅರುಣ್ ಅಂತೆ, ಬೆಳಗಾವಿಯವರಂತೆ. ಎಷ್ಟೊಂದು ಜನ ಇರ್ತಾರೆ, ಬಟ್ ಗೊತ್ತಿರೋಲ್ಲ ಅಷ್ಟೇ. ಯಾಕಂದರೆ ಕನ್ನಡದವ್ರದ್ದು ಯಾವುದೇ ಥರದ್ದು ಯೂನಿಯನ್ ಇಲ್ಲ. ನೀವು ತೆಲುಗುದವ್ರದ್ದು ತಮಿಳವ್ರದ್ದು ನೋಡಿದ್ರೆ ಅವ್ರು ಯೂನಿಯನ್ ಮಾಡ್ಕೊಂಡಿದ್ದಾರೆ. ಕನ್ನಡದವ್ರು ಆ ಥರದ್ದು ಯಾವುದೂ ಯೂನಿಯನ್ ಮಾಡ್ಕೊಂಡಿಲ್ಲ. ಹಾಗಾಗಿ ಇಲ್ಲಿರೋ ಎಷ್ಟೊಂದು ಜನ ಕನ್ನಡಿಗರಿಗೆ ಅಕ್ಕಪಕ್ಕದಲ್ಲಿದ್ರೂ ಗೊತ್ತಿರೋಲ್ಲ. ನೋಡಿ, ಇದೇ ಅಂಗಡಿ xdap.vn ಅಂತ. xdap ಅಂದರೆ ಸೈಕಲ್ ಅಂತ ಅರ್ಥ. ಸರ್ವಿಸ್ ನೋ ಇಂಗ್ಲೀಷ್. ವಿಯೆಟ್ ಇವ್ರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರೋಲ್ಲ. ಇವಾಗ ಇವ್ರಿಗೆ ವಿಯೆಟ್ನಾಮೀಸಲ್ಲಿ ಕಮ್ಯುನಿಕೇಟ್ ಮಾಡಬೇಕು. 1 ಮಿನಿಟ್. ಒಳಗೆ ಓಕೆ, ಎತ್ಕೊಳ್ಳಿ. ತಡ್ರಿ. ಇದು ಇವರ ಸರ್ವಿಸ್ ಲಿಸ್ಟು. ಮ್ಯಾಕ್ಸಿಮಮ್ ಎಷ್ಟಿದೆ? 250, 350 ಇದೆ. ಅಂದರೆ ಬೇರೆ ಅಣ್ಣ ಇದು. ಪ್ಯಾಕೇಜ್ ಬೇರೆ ಇದೆ. 399, 599 ಅಂತ. ಫುಲ್ ಟ್ಯೂನಿಗೆ 399 ಇದೆ. ಅಂದರೆ 400 ವಿಯೆಟ್ನಾಮೀಸ್ ಡಂಗ್. ನಾನು ಹೇಳಿದೆ ಅಲ್ಲ, ಮುಂದ್ಲದು ಹಬ್ಬ ಹೋಗಿರಬೇಕು ಅಂತ. ಅದನ್ನೇ ತೋರಿಸಿದೆ ಅವ್ರಿಗೆ. ಅವಾಗ ಬಿಸ್ತಾರೆ, ನೋಡೋಣ ಏನೇನಾಗಿದೆ ಅಂತ. ಓಕೆ, ಕೆಳಗೆ ಇಳಿಸ್ಬಿಡಿ. ಹಂಗೆ ಬಿಡಿ. ಅದು ಹಬ್ಬ ಹೋಗ್ಬಿಟ್ಟಿದೆ. ಅವರು ಸರಿ ಮಾಡ್ತಾರಲ್ಲಿ. ನೋಡೋಣ ನಮ್ಗೆ ಇಲ್ಲಿ ಏನಾದ್ರು ಬೇಕಾಗಿರೋ ವಸ್ತುಗಳಿದ್ದಾವ ಅಂತ. ಹೆಲ್ಮೆಟ್ ಎಲ್ಲ ಏನು ತಗೊಳ್ಳಲ್ಲ. ಇಲ್ಲಿ ಬ್ರೇಕ್ ಪ್ಯಾಡ್ ನೋಡ್ಬೇಕು ನಾನು. ಸದ್ಯಕ್ಕೆ ಬ್ರೇಕ್ ಪ್ಯಾಡ್ ನೋಡ್ತೀನಿ. ಇಲ್ಲಿ ನನಗೆ ಬೇಕಾಗಿರೋ ಬ್ರೇಕ್ ಪ್ಯಾಡ್ ಇದ್ದಾವ ಅಂತ. ಬಹುಶಃ ನನಗೆ ಈ ಬ್ರೇಕ್ ಪ್ಯಾಡ್ ಸರಿ ಆಗ್ಬೋದು. 350 ಚಿಲ್ಲರ ಆಗ್ಬೋದು ಅನಿಸುತ್ತೆ. ಇದು 320, 330 ರೂಪಾಯಿ. ಕೇಳೋಣ, ನೋಡೋಣ ಎಷ್ಟಾಗುತ್ತೆ ಅಂತ. ನನ್ನ ಸೈಕಲಿಗೆ ಯಾವ ಸಮಸ್ಯೆ ಆಗಿದೆ ಅಂತ ಅವ್ರಿಗೆ ಕಂಡು ಹಿಡಿಯೋಕೆ ಆಗ್ತಿಲ್ಲ. ಅದಕ್ಕೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತವ್ರೆ. ಬೈ ನೋಡು, ಶೇಕ್ ಆಗ್ತಿದೆ, ಇದು ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ ಅಂತ. ದಿಸ್ ಬ್ರೇಕ್ ಪ್ಯಾಡ್ ಇಸ್ ಓಕೆ, ಬಟ್ ನ್ಯೂ ಬೇಕು ನನಗೆ. ಬ್ರೇಕ್ ಪ್ಯಾಡ್ ಕೇಳ್ತೀನಿ. ಇದನ್ನ ಹಾಕಿ ಬಳಸ್ಬೋದು ಅಂತಿದ್ದಾರೆ. ಬಟ್ ಇದು ಅಕಸ್ಮಾತ್ ಏನಾದರೂ ಡ್ಯಾಮೇಜ್ ಆದರೆ ಎಮರ್ಜೆನ್ಸಿ ಇರಲಿ ಅಂತ. ಯಾಕಂದ್ರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಲ್ಲ ದೇಶ, ಅಲ್ಲ ಸ್ವಲ್ಪ ರೋಡ್ಗಳು ಸರಿ ಇರೋಲ್ಲ. ಹಾಗಾಗಿ ಅವ್ರ ಸೈಕಲ್ನ ಸರಿ ಮಾಡ್ತಾ ಇರಲಿ. ನಾವು ಅಷ್ಟೊತ್ತಿಗೆ ಕೂಚಿ ಟನಲ್ಗೆ ಹೋಗ್ಬೋಣ. ಕೂಚಿ ಟನಲ್ ಅಂದರೆ ವಿಯೆಟ್ನಾಂ ಯುದ್ಧ ನಡೀತಲ್ವಾ, ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಯಾವ್ಯಾವ ರೀತಿ ತಂತ್ರಗಾರಿಕೆಗಳನ್ನ ಮಾಡಿದ್ರು ಅಂತ ಅಲ್ಲಿ ನಮಗೆ ತೋರಿಸ್ತಾರೆ. ಸೊ ಬನ್ನಿ ಕೂಚಿ ಟನಲ್ ಕಡೆ ಹೋಗೋಣ. ಓಕೆ, ಮೊದಲನೇದಾಗಿ ಇಲ್ಲಿ ಟಿಕೆಟ್ ತೊಗೋಬೇಕು. ನನಗೂ ಗೊತ್ತಿಲ್ಲ ಇಲ್ಲಿ ಎಷ್ಟು ಟಿಕೆಟ್ ಪ್ರೈಸ್ ಅಂತ. ಹೌ ಮಚ್? 125 for one. 1,25,000 ವಿಯೆಟ್ನಾಮೀಸ್ ಡಂಗ್. ಎಷ್ಟಾಗುತ್ತೆ ಇಂಡಿಯಾಗೆ? ಥ್ಯಾಂಕ್ ಯು. ಬೇರೆ ಸರ್ವಿಸಸ್ಗೆ ಬೇರೆ ದುಡ್ಡು. ಒಂದಕ್ಕೆ 90,000, ಒಂದಕ್ಕೆ 35,000 ಹಾಕೋರೆ. ಈ ಪಾಶ್ಚಿಮಾತ್ಯ ದೇಶಗಳಿದೆಯಲ್ಲ, ಅಂದರೆ ಪಾಶ್ಚಿಮಾತ್ಯ ದೇಶಗಳಂದರೆ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಮತ್ತು ಇವ್ರು ಯಾರು ಅಮೇರಿಕಾದವರು, ಇವರೆಲ್ಲ ಹೆಂಗೆ ಅಂದರೆ ನಾವು ಮೇಲೆ ಪ್ರಪಂಚಕ್ಕೆ ನಾವು ನಾಗರಿಕತೆ ತೋರಿಸ್ಕೊಟ್ವಿ, ನಮ್ಮಿಂದನೇ ಎಲ್ಲ ಅನ್ನೋ ಭಾವನೆಯಲ್ಲಿರೋರು. ಏನಾಯಿತು ಅಂದರೆ ಈ ನಮ್ಮನ್ನು ಹೇಗೆ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ರು ಹಾಗೇ ವಿಯೆಟ್ನಾಂನ ಫ್ರೆಂಚರು ಆಳ್ವಿಕೆ ಮಾಡ್ತಿದ್ರು. ಫ್ರೆಂಚ್ ಕಲೋನೈಸೇಷನ್ ಇತ್ತು ಇಲ್ಲಿ. ಅವ್ರು ಆಳ್ವಿಕೆ ಮಾಡ್ಬೇಕಾದ್ರೆ ಇಲ್ಲಿರುವಂತಹ ಜನ ಯಾವಾಗ ನಮ್ಮ ದೇಶದಲ್ಲಿ ಯಾವ ಥರ ಸ್ವಾತಂತ್ರ್ಯದ ಹೋರಾಟ ಶುರುವಾಯಿತು, ಇಲ್ಲಿನೂ ಅದೇ ಥರ ಸ್ವಾತಂತ್ರ್ಯದ ಕಿಚ್ಚು ಇಲ್ಲಿ ಜನಗಳ ನಡುವೆ ಹೊತ್ಕೊಂಡು ಮೊದಲನೇ ಇಂಡೋ ಚೈನಾ ವಾರ ಆಗುತ್ತೆ. ಮೊದಲನೇ ಇಂಡೋ ಚೈನಾ ವಾರು ವಿಯೆಟ್ನಾಂ, ಲಾವೋಸ್, ಕಾಂಬೋಡಿಯಾ 3 ದೇಶಗಳ ಒಳಗೆ ಆಗುತ್ತೆ. ಈ ದೇಶಗಳಲ್ಲಿ ಯಾವಾಗ ಸೋವಿಯತ್ ಯೂನಿಯನ್ ಇತ್ತಲ್ಲ, ಕಮ್ಯುನಿಸ್ಟ್ ಗೌರ್ನಮೆಂಟು, ಎಲ್ಲಿ ರಷ್ಯಾ,
ರಷ್ಯಾ ಮತ್ತು ಚೈನಾ ಅವರು ಇಲ್ಲಿ ಹೋರಾಟ ಮಾಡ್ತಿರ್ತಾರಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಕಮ್ಯುನಿಸ್ಟ್ ಗೌರ್ಮೆಂಟ್ಗಳು. ಉತ್ತರ ವಿಯೆಟ್ನಾಂ ಹೆಸರು ಬಂದ್ಬಿಟ್ಟು ಡೆಮೋಗ್ರಫಿಕ್ ರಿಪಬ್ಲಿಕ್ ವಿಯೆಟ್ನಾಂ ಅಂತ ಇರುತ್ತೆ, ದಕ್ಷಿಣ ವಿಯೆಟ್ನಾಮ್ದು ರಿಪಬ್ಲಿಕ್ ವಿಯೆಟ್ನಾಂ ಅಂತ ಇರುತ್ತೆ. ಸೊ ಆವಾಗ ಅಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ ಸಪೋರ್ಟೆಡ್ ಚೈನಾ ಮತ್ತು ರಷ್ಯಾ ಬೆಂಬಲಿತ ಸರ್ಕಾರ ಇರುತ್ತಲ್ಲ ನಾರ್ತಲ್ಲಿ, ಅವರು ಸೌತ್ ಅವ್ರ ಮೇಲೆ ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದ್ಬಿಟ್ಟು ಇಲ್ಲಿರುವಂತಹ ಬಂಡವಾಳಶಾಹಿ ಪರ ಸರ್ಕಾರಗಳನ್ನ ತೆಗೆದುಹಾಕಿ ಕಮ್ಯುನಿಸ್ಟ್ ಸರ್ಕಾರವನ್ನು ತರಬೇಕು ಅಂತ ಅವ್ರು ಆಲೋಚನೆ ಮಾಡಿ ಯುದ್ಧ ಮಾಡಿ ಎರಡನ್ನೂ ಪ್ರದೇಶನ ಒಗ್ಗೂಡಿಸ್ತಾರೆ. ಈ ಯುದ್ಧ 1955ರಿಂದ 1975ವರೆಗೂ ನಡೆಯುತ್ತೆ. ಆ ಯುದ್ಧದ ಭಾಗವಾಗಿ ಕಮ್ಯುನಿಸ್ಟ್ ಏನು ಆಡಳಿತ ಅಂದರೆ ಕಮ್ಯುನಿಸ್ಟ್ ಪಡೆ ಏನಿರ್ತಾವಲ್ಲ ಅವರು ಒಂದು ಕೂಚಿ ಅನ್ನೋ ಒಂದು ಡಿಸ್ಟಿಕಲ್ಲಿ, ಇವತ್ತಿರುವಂಥ ಕೂಚಿ ಅನ್ನೋ ಒಂದು ಡಿಸ್ಟಿಕಲ್ಲಿ ಒಂದು ಟನಲ್ ಸಿಸ್ಟಮ್ನ ಮಾಡ್ತಾರೆ. ಗೆರಿಲ್ಲಾ ವಾರ್ ಅಂತ ಏನು ಕರಿತೀವಲ್ಲ, ಗೆರಿಲ್ಲಾ ಯುದ್ಧ ತಂತ್ರ. ಸೊ ಆ ಯುದ್ಧ ತಂತ್ರವನ್ನು ಇಲ್ಲಿ ಮಾಡ್ತಾರೆ. ಸೊ ಅದೇ ಯುದ್ಧ ತಂತ್ರದ ಭಾಗಗಳನ್ನ ನಾವು ಇವಾಗ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಗೆ ಅಕ್ಕ ವೆಯ್ಟ್ ಮಾಡ್ತಿದ್ದಾರೆ. ಹಾಯ್. ಓಕೆ, ಥ್ಯಾಂಕ್ ಯು. ಇವಾಗ ಫಸ್ಟ್ ಒಂದು ಪಿಕ್ಚರ್ ಹಾಕೋರಂತೆ, ಪಿಕ್ಚರ್ ನೋಡ್ಬಿಟ್ಟು ಆಮೇಲೆ ನಮ್ಮನ್ನು ಒಳಗೆ ಕರ್ಕೊಂಡು ಹೋಗ್ತಾರೆ. And was awarded 3 awards for. Before we see the tunnel, I give you some common information. ನೋಡಿ ಇಲ್ಲಿ ಟನಲ್ ಸಿಸ್ಟಮ್ ಹೇಗಿರ್ತಿತ್ತು ಅಂತ ಇವರು ಹೇಳಿ ತೋರಿಸಿದ್ದಾರೆ. ಇಲ್ಲಿ ನೀವೇನು ನೋಡ್ತಿದ್ರಲ್ಲ, ಇಲ್ಲೆಲ್ಲ ಅಡುಗೆ ಮಾಡ್ತಿದ್ರು. ಬೆಳಗ್ಗೆ ಹೊತ್ತು ಅಡುಗೆ ಮಾಡ್ತಿದ್ರು. ಏನಕ್ಕೆ ಅಂದರೆ ಬೆಳಗ್ಗೆ ಹೊತ್ತು ಫಾಗ್ ಇರ್ತಿತ್ತಲ್ವ, ಅಂದರೆ ಏನಂತೀವಿ ಮಂಜು ಬೀಳ್ತಿತ್ತಲ್ವ, ಆ ಮಂಜಿನ ಜೊತೆಗೆ ಹೊಗೆ ಹೋಗ್ತಾಯಿತ್ತು ಮೇಲಕ್ಕೆ. ಅವಾಗ ಗೊತ್ತಾಗ್ತಿರಲಿಲ್ಲ ಅವ್ರಿಗೆ ಇಲ್ಲಿದ್ದಾರೆ ಅಂತ. ಇನ್ನು ಇಲ್ಲಿಂದ ಇಲ್ಲಿವರೆಗೆ ಕೆಳಗೆ ನೋಡಿ ಒಟ್ಟು ಒಂದು 2-3 ಫ್ಲೋರಲ್ಲಿ ಇರ್ತಾಯಿತ್ತು. ಬಾವಿಗಳನ್ನ ಮಾಡ್ಕೊಂಡಿದ್ರು ಕುಡಿಯೋ ನೀರಿಗೆ. ಅದ್ರ ಜೊತೆಗೆ ನೀವು ಇಲ್ಲೇನು ನೋಡ್ತಿದ್ರೆ ಇಲ್ಲೆಲ್ಲ ಸೈನಿಕರು ಉಳ್ಕೊಳ್ಳೋದು ಮಲ್ಕೊಳ್ಳೋದು ಇದೆಲ್ಲ ಮಾಡ್ತಾಯಿದ್ರು. ಬೆಳಗ್ಗೆ ಹೊತ್ತು ಅಷ್ಟೇ ಅವ್ರು ಕುಕ್ಕಿಂಗ್ ಮಾಡ್ತಿದ್ರು. ಯಾಕಂತಂದರೆ ರಾತ್ರಿ ಹೊತ್ತು ಮಧ್ಯಾಹ್ನ ಮೇಲ್ಗಡೆ ಅಮೇರಿಕಾದವ್ರು ಬಾಂಬ್ ಹಾಕ್ತಿದ್ರಲ್ಲ, ಹಾಗಾಗಿ ಬರೀ ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ಅಷ್ಟೇ ಕುಕ್ಕಿಂಗ್ ಮಾಡ್ತಿದ್ರು. ಇವಾಗ ನಮ್ಮನ್ನು ತೋರ್ಸೋಕೆ ಕರ್ಕೊಂಡು ಹೋಗ್ತವ್ರೆ. ವಿಚ್ ವೇ ದಟ್ ವೇ. ಓಕೆ ಓಕೆ. ಇವ್ರು ಏನು ಮಾಡ್ತಿದ್ರು, ಅಮೇರಿಕಾದವ್ರ ಮೇಲಿಂದ ಬಾಂಬ್ ಹಾಕ್ತಿದ್ರಲ್ಲ, ಆ ಬಾಂಬಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿದ್ದಂತಹ ಕಮ್ಯುನಿಸ್ಟ್ ಸೋಲ್ಜರ್ಸು ಭೂಮಿ ಒಳಗಡೆ ಟನಲ್ ಮಾಡಿ ಅಲ್ಲೇ ಉಳ್ಕೊಳ್ಳೋ ಥರ ಮಾಡಿದ್ದಾರೆ. ಇಲ್ಲಿ ಕುಚಿ ಜನ ಏನಿದ್ದಾರೆ ಇವ್ರಿಗೆ ತುಂಬ ದೇಶಾಭಿಮಾನ ಇತ್ತು, ಏನಾದರೂ ಮಾಡಿ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂತ. ಇವಾಗ ನಮ್ಮನ್ನು ಅವರು ಇರೊಳಗೆ ಕರ್ಕೊಂಡು ಹೋಗ್ತಾರೆ ಟನಲ್ ಒಳಕ್ಕೆ. We see under the ground water well, where we get the water for drinking and cooking. From here to there about 10 meters. Wait. ಇವಾಗ ಇವರು ಸುಮಾರು ಒಂದು 10 ಮೀಟ್ರ್ ಒಳಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲೇ ಇವರು ಕುಡಿಯೋಕೆ ನೀರೆಲ್ಲ ಸಿಗ್ತಾ ಇತ್ತಂತೆ. Yeah, about 15 meters. ಇಲ್ಲಿ 50 ಮೀಟ್ರ್ ಕೆಳಗಡೆ ಇವ್ರು ಕುಡಿಯೋಕೆ ಬಾವಿ ತೋಡ್ಕೊಂಡವ್ರೆ ಕುಡಿಯೋ ನೀರಿಗೆ. You see the well? Yeah. Still water. 1.5 meters deep. ಮುಂದೆ ಕರ್ಕೊಂಡು ಹೋಗ್ತವ್ರೆ. ಗುರು ಹೆಂಗಿದೆ ಗುರು ಒಳಗೆ. ಅಮೇರಿಕಾದವ್ರಿಗೆ ಸರಿ ಹೊಡೆದು ಕಳಿಸೋರು ಇಲ್ಲಿಂದ. ಡಬ್ಬ ನನ್ನ ಮಕ್ಕಳು ಎಲ್ಲದರಲ್ಲೂ ಮೂಗ್ ತುರ್ಸಕ್ಕೆ ಹೋಗ್ತಾರೆ ಅಮೇರಿಕಾದವ್ರು. ಮೇಲಕ್ಕೆ ಬಂದ್ವಿ. Be careful on your head, please. ವಾಟ್ಸ್ ಯು ಗುಡ್ ನೇಮ್? Please say here. ನಾನು ನೋಡೇ ಹುರ್ಕೊಂಡ್ಬಿಟ್ಟು ಅಣ್ಣ ಕ್ಯಾಮ್ರಾ ಇಟ್ಕೊಂಡಿರೋದಕ್ಕೆ. ಈ ಕುಚಿನಲ್ಲಿದ್ದಂತಹ ಜನಗಳಿಗೆ ಇವರು ಆಹಾರಕ್ಕೂ ಕೊರತೆ ಮಾಡ್ಕೊಂಡಿರಲಿಲ್ಲ. ಏನು ಮಾಡ್ತಿದ್ರು ಅಂತಂದರೆ ಬೆಳಗ್ಗೆ ಹೊತ್ತು ತಮ್ಮ ಅಗ್ರಿಕಲ್ಚರ್ ವರ್ಕಲ್ಲಿ ತೊಡ್ಕೊತಾ ಇದ್ರು, ಕೃಷಿ ಚಟುವಟಿಕೆಗಳಲ್ಲಿ. ರಾತ್ರಿ ಆದ ತಕ್ಷಣ ಅಮೇರಿಕಾದವ್ರಿಗೆ ಹೊಡಿಯೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರು. ಕೆಲವೊಂದು ಸಲ ರಪ್ಪನಂಗೆ ಬರ್ತಾಯಿದ್ರು ಅಮೇರಿಕಾದವ್ರ ಮುಂದೆ, ಕೆಲವೊಂದು ಸಲ ನಿಧಾನಕ್ಕೆ ಬರ್ತಾಯಿದ್ರು. ಇದು ವ್ಯಾಕ್ಯೂಮ್. Ireland. That's one of the ventilation for air to enter the tunnel for breathing. ನೋಡಿ ನೀವು ಇದೇ ನೋಡ್ತಿದ್ದಾರೆ, ಇದ್ರು ಟನಲ್ ಒಳಗೆ ಹೋಗೋಕ್ಕೆ ಗಾಳಿ ಹೋಗೋಕೆ ಹೆಲ್ಪ್ ಮಾಡ್ತಿತ್ತು. ಅದಾದಮೇಲೆ ನಮ್ಮ ಕೋಟೆಗಳಲ್ಲಿ ಹೆಂಗೆ ಇದನ್ನು ಮಾಡಿ ಕುಣಿಕೆ ಮಾಡಿಬಿಟ್ಟು ಅಲ್ಲಿಂದ ಶೂಟ್ ಮಾಡ್ತಿದ್ರಲ್ಲ, ಅದೇ ಥರ ಇವರು ನೋಡಿ ಇಲ್ಲಿ ಕೆಳಗಡೆ ಬಂಕರ್ ಥರ ಇದು, ಇಲ್ಲೋಗಿ ಔತ್ಕೊಳ್ಳೋದು, ಇಲ್ಲಿಂದ ಶೂಟ್ ಮಾಡೋದು. ಯಾಕಂತಂದರೆ ಅಮೇರಿಕಾದವ್ರ ಹತ್ರ ಅವಾಗಿನ ಕಾಲಕ್ಕೆ ವೆರಿ ಮಾಡ್ರನ್ ಎಕ್ವಿಪ್ಮೆಂಟ್ಸ್ ಇದ್ವು, ಬಟ್ ವಿಯೆಟ್ನಾಮವ್ರ ಹತ್ರ ಮಾಡ್ರನ್ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ. ಹಾಗಾಗಿ ವಿಯೆಟ್ನಾಮರು ಈ ಥರದ ಟ್ರಿಕ್ಸ್ಗಳನ್ನ ಬಳಸ್ತಾಯಿದ್ರು. ಮತ್ತೇನೋ ತೋರಿಸ್ತಾರೆ ನೋಡೋಂತಾರೆ. You can go in here, standing and up your hand like this, holding the lid.
Yeah. for photo. Can we try? Yes. After here, you don't go down here. You don't go down. No, we go long way over there. Okay. You want to go in first? No, you go in first. ಇದು ಹೆಂಗೆ ಅಂದರೆ ಇವ್ರನ್ನ ಇವರು ಸಂರಕ್ಷಣೆ ಮಾಡ್ಕೊಳ್ತಿದ್ರು. ಹಿಂಗೆ ಹೋಗ್ಬಿಟ್ಟು ಕ್ಲೋಸ್ ಮಾಡ್ಕೊತಾ ಇದ್ರು. ಕ್ಲೋಸ್ ಮಾಡ್ಕೊಂಡ್ರೆ ಅಮೇರಿಕಾದವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಇವ್ರು ಎಲ್ಲಿದ್ದಾರೆ ಅಂತ. Oh, you can stand it. No. Oh, you step on. Just kidding. Okay, come out. ಹೆಂಗ್ ಗುರು ಅಲ್ಲೇ ಮಣ್ಣು ಮುಚ್ಚಿಸ್ಬಿಡ್ತಿದ್ದಲ್ಲ ಮಣ್ಣನ್ನ. You kill him. ಓಕೆ ಸೂಪರ್ ಆಗಿದೆ. How are the internet that fast? ಇವಾಗ ನಮಗೆ ಇನ್ನೊಂದು ಟನಲ್ನ ತೋರಿಸ್ತಾ ಇದ್ದಾರೆ. ಸುತ್ತರ್ಕೊಳ್ರಿ ಅಂತ ಹೇಳ್ತಾರೆ. Everybody can try. ತುಂಬ ದೊಡ್ಡದಿದೆ ಟ್ರೈ ಮಾಡ್ಬೋದು ಅಂತ ಹೇಳ್ತಾರೆ. ಗುರು ಹೆಂಗ್ ಗುರು ಕೆಳಗಡೆ ಬಿದಿರ್ನ ಚೂಪಕ್ಕೆ ಚಾಕು ಥರ ಮಾಡಿಬಿಟ್ಟು ಬಾಂಬು ಟ್ರ್ಯಾಪ್ ಇದನ್ನ ಇವರು ಮೊದಲಿಗೆ ಪ್ರಾಣಿಗಳ ವಿರುದ್ಧವಾಗಿ ಬಳಸ್ತಾ ಇದ್ರು. ಈ ವಿಯೆಟ್ನಾಮೀಸ್ ವಾರಲ್ಲಿ ಅಮೇರಿಕಾದವ್ರ ವಿರುದ್ಧ ಇದನ್ನ ಬಳಸಬೇಕಾದ ಸಿಚುವೇಶನ್ ಬಂತು. ಯಾಕಂತಂದ್ರೆ ಇವ್ರ ಹತ್ರ ಮೊದಲೇ ಹೇಳಿದಾಗೆ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ. ಆಮೇಲೆ ಅಮೇರಿಕಾದವ್ರು ಏನು ಮಾಡಿದ್ರು ಅಂದರೆ ಇಲ್ಲೆಲ್ಲ ಬಾಂಬ್ ಹಾಕಿ ಇಲ್ಲಿರೋ ಗಿಡ ಹಪ್ಪಳ ಎಲ್ಲ ಹೋಗ್ಬಿಟ್ಟಿತ್ತು, ಹಾಳಾಗೋಗ್ಬಿಟ್ಟಿತ್ತು. ಇದು ಫುಲ್ಲು ಇದೆಲ್ಲ ಇವಾಗ ಏನು ನೋಡ್ತಿರಲ್ಲ ಇದು ಇತ್ತೀಚಿನ ಮರಗಳು. ಇಲ್ಲೇನೂ ಇರಲಿಲ್ಲ, ಫುಲ್ ಬರಡು ಭೂಮಿ ಆಗ್ಬಿಟ್ಟಿತ್ತು. ಆ ಟೈಮಲ್ಲಿ ಈ ಥರ ಟ್ರೈ ಮಾಡ್ತಾಯಿದ್ರು ವಿಯೆಟ್ನಾಮೀಸ್ ಜನ. ಆನೆಗಳು ಪಳಗ್ಸೋಕ್ಕೆ ಟ್ರೈ ಮಾಡ್ತಿದ್ರು. ಇದೇನು ಗೊತ್ತಾಗ್ತಿರ್ಲಿಲ್ಲ. ಹಿಂಗೆ ಫುಲ್ ತಿರುಗ್ತಾ ಇತ್ತು. ಯಾರು ಬಂದು ಇದ್ರ ಮೇಲೆ ಹೆಜ್ಜೆ ಇಟ್ಟರೆ ತುಪ್ಪಕ್ಕಂದು ಕೆಳಗೆ ಹೋಗ್ತಿದ್ರು. ನೋಡಿ ಅವಾಗ ಬಾಂಬ್ ಬಿದ್ದರೆ ಇಷ್ಟು ದೊಡ್ಡದಾಗೆ ಗುಳಿ ಆಗ್ತಿತ್ತಂತೆ. ಗುಳಿ ತೋರಿಸ್ತವ್ರೆ ಅಷ್ಟು ದೊಡ್ಡದಾಗ ಒಂದು ಬಾಂಬ್ ಬಿದ್ದರೆ ಗುಳಿ ಆಗ್ತಿತ್ತು ಅಂತ. ಮುಂದಕ್ಕೆ ಇನ್ನೊಂದು ಟನಲ್ ಇದನ್ನು ಕರ್ಕೊಂಡು ಹೋಗ್ತಾರೆ. ಬಾಂಬ್ ಬಿದ್ದಾಗ ಕೊಲ್ಲಾಪ್ಸ್ ಆಗಿರೋಂಥ ಟನಲ್ ಇದು. ಕೆಳಗೆ ನೀವು ನೋಡ್ತಿರ್ಬೋದು ಹೋಲ್ಸ್ ಎಲ್ಲ ಇದೆ. ಇನ್ನು ನಾವಿವಾಗ ಆಸ್ಪತ್ರೆ ಒಳಗೆ ಹೋಗ್ತಾ ಇದ್ದೀವಿ. ಯುದ್ಧದ ಸಮಯದಲ್ಲಿ ಆಸ್ಪತ್ರೆಯಾಗಿ ಸೇವೆ ಸಲ್ಲಿಸಿದಂಥ ಜಾಗ ಇದೇನೆ. ಇಲ್ಲೇ ಎಲ್ಲ ಡಾಕ್ಟರ್ಗಳು ನರ್ಸ್ಗಳೆಲ್ಲ ಇರ್ತಿದ್ರು. ನೀವಿಲ್ಲೇ ನೋಡ್ತಿದ್ದೀರಾ ಇದು ಮಲ್ಕೊಳಕ್ಕೆ ಬೆಡ್ಡು ಗಾಯ ಆಗದಂತಹ ಸೋಲ್ಜರ್ಸ್ಗಳಿಗೆ. ನೋಡ್ತಾ ಇರ್ಬೋದು ಒಬ್ಬ ಮನುಷ್ಯ ಒಂದೇ ಸಲ ಹೋಗೋಕ್ಕಾಗೋದು, ಇನ್ನೊಬ್ಬ ಹೋಗಕ್ಕೆ ಆಗ್ತಿರ್ಲಿಲ್ಲ. ಒಬ್ಬ ನೋಡ್ತಾ ಇರ್ಬೋದು ಇಲ್ಲೇ ಥರ ಟ್ರೀಟ್ ಮಾಡ್ತಾಯಿದ್ರು. ಬಹುಶಃ ಅಲ್ಲಿ ಮೇಲ್ಛಾವಣಿ ಇತ್ತು ಅನ್ಸುತ್ತೆ, ಇವಾಗ ತೆಗ್ದಿದ್ದಾರೆ ಅಥವಾ ಇರಲಿಲ್ವಾ ಗೊತ್ತಿಲ್ಲ. ಇಲ್ಲಿ ಈ ಕಡೆಗಿನ್ನೂ ನಮ್ಗೆ ಹೋಗಿ ದಾರಿ ಇದೆ, ಬಟ್ ಅವ್ರೇನಕ್ಕೂ ವಾಪಸ್ ಕರ್ಕೊಂಡು ಹೋಗ್ತಿರೋ ಮೇಲಕ್ಕೆ. ನೀವೇನೋ ನೋಡ್ತಿದ್ದೀರಾ ಇದು ವಿಯೆಟ್ನಾಮ್ ಏನು ಗೊರಿಲ್ಲಾಗಳಿದ್ರಲ್ಲ ಅವರ ಯೂನಿಫಾರ್ಮು. ಸೊ ಅವ್ರು ಯಾವ ಥರ ಅಂದರೆ ಹಳೆಯ ಟೈರ್ಗಳಿಂದ ಅವ್ರು ಚಪ್ಪಲಿ ಮಾಡ್ಕೊತಾಯಿದ್ರು, ಮತ್ತು ಕುಡಿಯೋ ನೀರಿಗೆ ಬಾಟ್ಲಿ ಇಟ್ಕೊತಾಯಿದ್ರು. ಇದ್ರ ಜೊತೆಗೆ ನೀವು ಇಲ್ಲೇ ನೋಡ್ತಿದ್ರೆ ಇದು ಹ್ಯಾಮಕ್ ಅಂದರೆ ನಂತರ ಮೊದಲಿತ್ತು ಹ್ಯಾಮಕ್ಕು. ಮೊದಲಿದ ಹ್ಯಾಮಕ್ಲೆ ನಾನು ಜಾಸ್ತಿ ಮಲ್ಕೋತಾ ಇದ್ದೆ. ಹ್ಯಾಮಕ್ಕನ್ನು ಈ ಥರ ಬಿದಿರು ಬಂಬು ಕಟ್ಕೊಂಡ್ಬಿಟ್ಟು ಅದರೊಳಗೆ ಸೈನಿಕರನ್ನ ಮಲ್ಸ್ಕೊಂಡು ಹೋಗ್ತಾಯಿದ್ರು. ಯಾಕಂತಂದರೆ ಅಮೇರಿಕಾದವ್ರ ಹತ್ರ ಆ್ಯಂಬುಲೆನ್ಸ್ ಇತ್ತಿರೋ ಆ್ಯಂಬುಲೆನ್ಸ್ ಇರಲಿಲ್ಲ. ತಮ್ಮದೇ ತಂತ್ರವನ್ನು ಇವರು ರೆಡಿ ಮಾಡ್ಕೊಂಡಿದ್ರು. ನಂಗೆ ಒಂದು ವಿಷಯ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ. ದೇಶಾಭಿಮಾನ ಅಂತ ಒಳಗಡೆ ಕಿಚ್ಚು ಹತ್ಬಿಟ್ರೆ ನಜ್ಜಿ ಯಾವನಾದರೂ ಸರಿ ಸೀರಿಯಸ್ಲಿ ಅಂದರೆ ಅದಕ್ಕೆ ತಂತ್ರಗಾರಿಕೆ ಇದ್ದರೆ ಸ್ಪಷ್ಟವಾಗಿ ನಾವು ವಿಜಯ ಸಾಧಿಸ್ಬೋದು. ಅದು ಉದಾಹರಣೆ ನಾವು ಹೇಳಬೇಕು ಅಂದರೆ ನಮ್ಮಲ್ಲಿ ಪಾಕಿಸ್ತಾನ್ ವಾರ್ ಆಗಲಿ, 1999 ಕಾರ್ಗಿಲ್ ಯುದ್ಧ, ಅಥವಾ ನಾವು ಬಾಂಗ್ಲಾ ವಿಮೋಚನೆಗಾಗಿ ಮಾಡಿಕೊಟ್ಟಂತಹ ಯುದ್ಧ ಆಗಲಿ ಭಾರತದವರು. ಸೊ ಇದೆಲ್ಲ ನಮ್ಮ ಶಕ್ತಿಯನ್ನು ತೋರಿಸುತ್ತೆ. ಇದು ಒಂದು ಕಾಲದಲ್ಲಿ ಕಮಾಂಡ್ರಿಗೆ ಹೆಡ್ ಕ್ವಾರ್ಟರ್ ಆಗಿತ್ತಂತೆ. ಇವಾಗ ನಮಗೆ ಕಮಾಂಡ್ರ್ ಹೆಡ್ ಕ್ವಾರ್ಟರ್ ಆಗಿದ್ದ ಕಡೆ ಕರ್ಕೊಂಡು ಹೋಗ್ತೀರಾ. ಸೇನಾ ಮುಖ್ಯಾಧಿಕಾರಿ ಇದ್ರಲ್ಲ ಅವ್ರಿಗಿದ್ದಂತಹ ಮುಖ್ಯ ಕಚೇರಿ ಇದು. ಸುಮಾರು ಒಂದು 10 ಮೀಟ್ರು ಇದೆ ಅಂತ ಹೇಳಿದ್ರು ಅವ್ರೊಬ್ಬ ಗುರು. ಏನು ಗುರು ಇದು ಹೆಂಗಿದೆ? ಒಬ್ಬ ಅಸ್ತಮಾ ಪೇಷಂಟ್ಗಳು ಯಾರು ಬರಬೇಡ್ರಿ ಅಂತ ಮೊದಲೇ ಹೇಳಿದ್ರು ಅವರು. ಯಾಕಂತಂದರೆ ಇಲ್ಲಿ ಸ್ವಲ್ಪ ಗಾಳಿಯ ಸಮಸ್ಯೆ ಇದೆ ಅನಿಸುತ್ತೆ, ಅದಕ್ಕೆ. ಹೆಡ್ ಕ್ವಾರ್ಟ್ರು ಸಖತ್ತಾಗಿದೆ, ಆರ್ಮಿ ಹೆಡ್ ಕ್ವಾರ್ಟ್ರು. ನೋಡಿ ಇಲ್ಲೇನು ನೋಡ್ತಿದ್ದೀರಾ ಇದು ಅವತ್ತು ಇವ್ರು ಬಳಸಿದಂಥ ಬಾವುಟಗಳು. ಇಲ್ಲೇನು ಏನಿದೆ ಇದು ಕಮ್ಯುನಿಸ್ಟ್ ಪಾರ್ಟಿ ಸಿಂಬಲ್ ಇತ್ತಲ್ಲ, ಕಮ್ಯುನಿಸ್ಟ್ ಪಾರ್ಟಿ ಸಿಂಬಲ್ ಜೊತೆಗೆ ಇವ್ರದ್ದೊಂದು ಲೋಕಲ್ ಲಿಬ್ರೇಷನ್ ಫ್ರಂಟ್ ಇತ್ತಲ್ಲ ಅವ್ರದ್ದು ಬಾವುಟ ಇದು. ಸೊ ಎರಡು ಬಾವುಟ ಇಟ್ಕೊಂಡು ಇವರು ಯುದ್ಧದಲ್ಲಿ ಭಾಗಿಯಾಗ್ತಾಯಿದ್ರು. ನನಗಿಲ್ಲಿ ಅರ್ಥ ಆಗ್ತಿದೆ ಇವ್ರಿಗೆ ಯಾಕೆ ಈ ಥರ ಟನಲ್ಗಳನ್ನ ಮಾಡೋಕ್ಕಾಯ್ತು ಅಂತ. ನೀವು ಇಲ್ಲೇನು ನೋಡ್ತಿದ್ರೆ ಅದೆಲ್ಲ ಸುಣ್ಣ ಮಿಶ್ರಿತ ಮರಳುಗಳ ಥರ ಇದೆ. ಸೊ ಹಂಗಾಗಿ ಇವ್ರಿಗೆ ತುಂಬ ಈಸಿ ಆಯಿತು. ಸೊ ಇಲ್ಲಿಂದ 30 ಮೀಟ್ರ್ ಇದೆಯಂತೆ. ಶಾರ್ಟ್ ವೇ ಹೋಗ್ರಿ, ಲಾಂಗ್ ಹೋಗ್ರಿ, ಲಾಂಗ್ ಹೋಗ್ರಿ. 30 ಮೀಟ್ರ್ ಇದೆಯಂತೆ. 30 ಮೀಟ್ರ್ ಒಳಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಓ ತುಂಬ ಚಿಕ್ಕದಿದೆ ಗುರು, ಇದು ಚಿಕ್ಕದ್ರಲ್ಲೇ ಚಿಕ್ಕದಿದೆ. ಓ ದಬ ಬರ್ತಿದೆ ಎಲ್ಲ. ಓ ಅಜ್ಜಿ ತಲೆಗೆಲ್ಲ ಹೊಡಿತಾ ಇದೆ ಗುರು ಇದು.
ಗುರು ಏನು ಗುರು ಈ ಜನ ಅಮೇರಿಕಾದವ್ರು ಹೋಗ್ತಾ ಹೋಗ್ತಾ ಗುರು ಇಷ್ಟೊಂದು ಚಿಕ್ಕಿದೆ ಇದು Are you okay or light? Light, please. ಲೈಟ್ Left side. Thank you. ಕಮ್ ಕಮ್ Come. ಓಹ್ ಅಪ್ಪ ಶಿವ You okay? ಯಾವ ವಿ ಓಕೆ Okay, good. Place there, left side, go out, follow them. ಓಕೆ ಓಹ್ ಗುರು ಇಲ್ಲಿ ಇನ್ನೊಂದ್ಸಲ ಬರಲ್ಲಪ್ಪ ಅಕ್ಕ ಇನ್ನೊಂದು ಜೀವನದಲ್ಲಿ ಬರಲ್ಲ ಅನ್ಸುತ್ತೆ ನನಗೆ. ನೋಡ್ತಾ ಇರ್ಬೋದು ನೀವಿಲ್ಲಿ ವೆಂಟಿಲೇಷನ್ ಮಾಡಿರುವಂಥ ಜಾಗ ಇದು. ಇಲ್ಲಿಂದ ಗಾಳಿ ಬರೋದಕ್ಕೆ ಹೋಗೋದಕ್ಕೆ ತುಂಬ ಹೆಲ್ಪ್ ಆಗ್ತಿತ್ತು ಅವ್ರಿಗೆ. ಗುರು ಏನು ಗುರು ಎಷ್ಟೋ ಆಳಕ್ಕೆ ಹೋಗ್ತಾ ಇದೆ. ಇಲ್ಲಿ ಇಷ್ಟೇ ಜಾಗ ಇದೆ ಗುರು, ಇಲ್ಲಿ ಹೋಗೋಕ್ಕೆ ಆಗಲ್ಲ. ಓಕೆ ಓಕೆ ಅಣ್ಣ ಬೇರೆ ರೂಟಿಗೆ ಬಂದವ್ರೆ ನಮಗೆ ಬಿಟ್ಬಿಟ್ಟು. ಇಲ್ಲಿಂದ ಬೇರೆ ಬೇರೆ ಟನಲ್ ಇದ್ದಾವೆ, ಇಲ್ಲೆಲ್ಲ ಹೋಗಲ್ಲಪ್ಪ ದೇವ್ರೆ. ಆ ಅಣ್ಣ ಕರೆದು ಇದು ಕಡೆ ಹೋಗ್ತೀನಿ. ನೆಕ್ಸ್ಟ್ ಲೆವೆಲ್ ಗುರು ಇವರು. ಆಯ್ತಾ, ವೇಟ್ ನಂಬರ್ ಆಗೋದಕ್ಕೆ ಬದುಕವ್ರೆ. ದೇವರಣ್ಣ ನಾನಾಗಿದ್ರೆ ಅಲ್ಲ ಹೋಗ್ಬಿಡ್ತಿದ್ದೆ. ಥ್ಯಾಂಕ್ ಯು. ಮೇಲ್ ಬಂದಿಲ್ಲ ಎದೆ ಹೊಡ್ಕತ್ತವ್ರೆ. ವೆಲ್ಕಮ್ ಬ್ಯಾಕ್ ಟು ಮೇನ್ಲ್ಯಾಂಡ್. I am not Vietnamese size. ಅವರು ನಾವೀಗ ನಡ್ಕೊಂಬರೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಅವರು ಅದನ್ನು ಹೆಂಗೆ ತೋಡಿದ್ರು ಅಂತ ನನಗೆ ಊಹೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ. ಆಯಿತಾ, ನನಗೆ ಅರ್ಥ ಆಗ್ತಿದೆ ಅವರಲ್ಲಿ ಸ್ವಾತಂತ್ರ್ಯದ ಹಸಿವು ಎಷ್ಟಿತ್ತು ಅಂತ. ನಿಜವಾಗ್ಲೂ ನಮ್ಮನ್ನು ಯಾರಾದರೂ ಬಂದು ಬೇರೆಯವ್ರು ಆಳ್ವಿಕೆ ಮಾಡ್ತಿದ್ದಾರೆ ಅಂದರೆ ನಮಗೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ನನಗಂತೂ ಆಗಲ್ಲಪ್ಪ, ಸೀರಿಯಸ್ಲಿ ನಂಗೆ ಆಗಲ್ಲ. ಸೊ ಇವ್ರೇನು ಮಾಡ್ತಾರೆ ಅಂದರೆ ಒಳ್ಳೆ ಐಡಿಯಾ ಮಾಡೋರೆ. ದಬು ದುಬು ಅಂತ ಒಳ್ಳೆ ಟನಲ್ ಒಳಗೆ ಇಳಿಸ್ಬಿಟ್ಟು ಇಲ್ಲೊಂದು ಹೋಟ್ಲಿಗೆ ಕರ್ಕೊಂಬಂದವ್ರೆ ನೋಡಿ. ಇವರು ಕುಡಿಯೋ ಕೈ ತೊಳ್ಕೊಳ್ಳೋದಕ್ಕೂ ಕೂಡ ಬಂಬುನಲ್ಲೇ ಮಾಡೋರೆ. ಸಖತ್ ಬಂಬು ಪೈಪ್. ನಮಗೆ ಏನು ಗೊತ್ತಾಯ್ತು, ಗೆಣಸು ಅಂತೀವಲ್ಲ, ಗೆಣಸು ಇರಬೇಕು. ಗೆಣಸನ್ನ ತಿನ್ನಕ್ಕೆ ಕೊಡ್ತಾರೆ. We try? Yes, wait. you can try. This is tapioca. ಥ್ಯಾಂಕ್ ಯು. ಗೆಣಸು ಅನ್ಸುತ್ತೆ. It's big in Brazil as well. Very like sponge. ಗೆಣಸು, ಬೇಸಿರೋ ಗೆಣಸು, ಹಸಿ ಗೆಣಸು. Nice with the nuts. ಸ್ವೀಟ್ ಪೊಟ್ಯಾಟೊ. It's like potato, yeah. ಇಟ್ಸ್ ಅ ಸ್ವೀಟ್ ಪೊಟ್ಯಾಟೊ. I think it's tapioca. Really nutty. Nutty. But maybe that's the nuts. ಸಿಹಿಗೆಣಸನ್ನ ಬೇಯಿಸ್ಬಿಟ್ಟು ಉಪ್ಪು ಖಾರ ಹಾಕಿಟ್ಟವ್ರೆ. We come over there, we see the kitchen. ನಾ ಹೇಳ್ದಾರ ಸಿಹಿಗೆಣಸು ಅಂತ. This one. ಈ ಸಿಹಿಗೆಣಸನ್ನ ವಾ ಟೈಮಲ್ಲಿ ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀರಂತ. Now I would like come there to see the kitchen. ಇವಾಗ ನಮ್ಮ ಕಿಚನ್ಗೆ ಕರ್ಕೊಂಡು ಹೋಗ್ತಾರೆ. ಎಸ್ ಒಂದು ಮಾರ್ ಪ್ಲೀಸ್. ಇದು ಅಡುಗೆ ಮನೆ. ಅದು ಅಡುಗೆ ಮನೆ ಹೊಗೆ ಮೇಲೆ ಬರ್ತಿರಲಿಲ್ಲ, ಸೈಡಿಂದ ಬರ್ತಾಯಿತ್ತು. ಅದನ್ನು ತೋರಿಸ್ತವ್ರೆ. In the early morning have some fog. The smoke comes out, look like the foggy. That's why Megan showed you, they couldn't see from the air. You can smell it. You can smell it anyway, yeah. But in the wartime, we cook in early morning. When we get good smell, when we stop cooking, no more smell. That's unreal. ಹೊಗೆ ಬರ್ತಾ ಇದೆ ಇದರಿಂದ. ನೀವು ಇಲ್ಲೇ ನೋಡ್ತಾ ಇದ್ದೀರಾ, ಇದೆಲ್ಲ ಆಧುನಿಕವಾಗಿ ಇವ್ರು ಹಾಕಿರೋಂಥ ಚಪ್ರಗಳು. ಮುಂಚೆ ಅದೆಲ್ಲ ಟನಲ್ ಇತ್ತು, ಫುಲ್ ಕ್ಲೋಸ್ ಇತ್ತು. ಇವಾಗ ಇಲ್ಲಿ ಓಪನ್ ಮಾಡಿ ಇಟ್ಟವ್ರೆ. ಕೆಳಗಡೆ ಇವ್ರು ಏನು ಮಾಡ್ತಾಯಿದ್ರು ಅಂದರೆ, ಇವ್ರು ಅಮೇರಿಕಾದವ್ರು ಬಾಂಬ್ ಹಾಕ್ತಿದ್ರಲ್ವ, ಬಾಂಬ್ ಹಾಕಿದಾಗ ಅದರದ್ದು ಇವಾಗ ಉದಾಹರಣೆಗೆ ಒಂದು ಬಾಂಬ್ನ ಕಬ್ಬಿಣದ ಇದ್ರೊಳಗಡೆ ತುಂಬ್ತಾ ಇದ್ರಲ್ವ, ಏನಂತ ಹೇಳ್ತೀವಿ, ಇಮ್ಯಾಜಿನ್ ಮಾಡ್ಕೊಳ್ರಪ್ಪ, ಮಾವಿನಕಾಯಿನೇ ಒಂದು ಬಾಂಬ್ ಅಂತ. ಆಯಿತಾ, ಮಾವಿನಕಾಯಿ ಒಂದು ಬಾಂಬು, ಒಳಗಿರೋ ಹಣ್ಣೆಲ್ಲ ನಾವು ತಿಂದ್ಬಿಟ್ಟು ಸಿಪ್ಪೆ ಹೆಂಗೆ ಬಿಸಾಕ್ತೀವೋ ಹಾಗೆ ಬಾಂಬ್ ಹಾಕಿದ ತಕ್ಷಣ ಬಾಂಬಿನ ಸಿಪ್ಪೆ ಇರ್ತಾಯಿತ್ತಲ್ಲ, ಆ ಸಿಪ್ಪೆ ಎತ್ಕೊಂಡು ಇವ್ರು ಮತ್ತೆ ಬಾಂಬ್ ಮಾಡ್ತಾಯಿದ್ರು. ಮತ್ತು ತುಂಬ ಕಷ್ಟಪಟ್ಟಿದ್ದಾರೆ ಇವ್ರ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಅದಕ್ಕೆ ಇಲ್ಲಿರೋ ಜನರಿಗೆ ದೇಶಾಭಿಮಾನ ತುಂಬ ಜಾಸ್ತಿ ಇದೆ. 20 ವರ್ಷದಲ್ಲಿ 250 ಕಿಲೋಮೀಟ್ರು ಸುರಂಗ ತೋಡ್ಬಿಟ್ಟು ಇವ್ರು ಯುದ್ಧ ಗೆದ್ದು ಇವ್ರ ದೇಶನ ರೂಪು ಮಾಡಿಕೊಂಡು ಇವತ್ತು ಇವ್ರ ದೇಶನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅದು ನನಗೆ ತುಂಬ ಖುಷಿಯಾಗುತ್ತೆ.
ಸೊ ದೇಶಕ್ಕೆ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಅವ್ರ ಅಜ್ಜ ಎಲ್ಲ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ನಾವೇನು ಮಾಡ್ತಿದ್ದೀವಿ ಅಂದರೆ ಭ್ರಷ್ಟ ರಾಜಕಾರಣಿಗಳಿಗೆ ಜೈ ಅನ್ಕೊಂಡು ಹೊರಟಿದ್ದೀವಿ. ಸೊ ದೇಶಾಭಿಮಾನ ಅಂದರೆ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡೋದಲ್ಲ. ದೇಶಾಭಿಮಾನ ಅಂದರೆ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡೋದು, ನಮ್ಮ ಆಸ್ತಿಗಳನ್ನ ನಾವು ಉಳಿಸ್ಕೊಳ್ಳೋದು. ನಮ್ಮ ಆಸ್ತಿ ಅಂದರೆ ನನ್ನ ಹತ್ರ ಇರೋ ಆಸ್ತಿ ಅಲ್ಲ. ಈ ಉದಾಹರಣೆಗೆ ಹೇಳ್ತೀನಿ ಕೇಳಿ. ಯಾರೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದ್ಬಿಟ್ಟು ಅಥವಾ ಬೇರೆ ಯಾವುದೋ ದೇಶದವ್ನು ಬಂದ್ಬಿಟ್ಟು ನಮ್ಮ ರಾಜ್ಯದಲ್ಲಿ 500 ಎಕರೆ ಜಮೀನು ತಗೊಂಡ ಅಂದರೆ ಅದು ಯಾವತ್ತೂ ವಾಪಸ್ ನಮ್ದಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾನೂನು ಪ್ರಕಾರ ಅದನ್ನು ಅವ್ರು ತೊಗೊಂಡಿರ್ತಾರೆ. ಆದರೆ ಈ ದೇಶದಲ್ಲಿ ಯಾವ ಥರ ಇದೆ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಅವನು 99 ವರ್ಷ ಲೀಸಿಗೆ ಹಾಕ್ಸೋಬೋದು ಅಷ್ಟೇ. ಅದನ್ನು ಬಿಟ್ಟು ಅವನು ಏನೂ ಮಾಡೋಕ್ಕಾಗಲ್ಲ. ಅಂದರೆ ಅವನು ಇಲ್ಲಿ ಭೂಮಿನ ಖರೀದಿ ಮಾಡೋಕ್ಕಾಗಲ್ಲ. ಯಾವಾಗಲೂ ಈ ಭೂಮಿ ಇದೇ ಜನರದ್ದಾಗಿರುತ್ತೆ. ಆದರೆ ನಮ್ಮ ದೇಶದಲ್ಲಿ ಹಾಗಿಲ್ಲ. ಇವಾಗ ತುಂಬ ವ್ಯವಸ್ಥೆಗಳು ಚೇಂಜ್ ಆಗ್ತಿದೆ. ಕರ್ನಾಟಕದಲ್ಲಿ ಕನ್ನಡಿಗರು ತಮ್ಮ ಭೂಮಿಗಳನ್ನ ಕಳ್ಕೊತಾ ಇದ್ದಾರೆ. ಇದರ ಮುಂದಿನ ಪರಿಣಾಮ ಇವಾಗ ಗೊತ್ತಾಗಲ್ಲ. ಒಂದು 40 ವರ್ಷ ಆದಮೇಲೆ, ಒಂದು 50 ವರ್ಷ ಆದಮೇಲೆ, ಒಂದು 100 ವರ್ಷ ಆದಮೇಲೆ ಅದ್ರ ಪರಿಣಾಮ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಕನ್ನಡಿಗರು ತಮ್ಮ ನೆಲ, ಜಲ, ಭಾಷೆ ಇದನ್ನೆಲ್ಲ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವಾಗಲೂ ಪಣ ತೊಟ್ಟಿರಬೇಕು ಅಂತ ನನ್ನ ಮನಸ್ಸಿನೊಳಗಿರೋ ಅಂತರ್ಯದಲ್ಲಿರುವ ಒಂದು ಭಾವನೆ. ಎನಿವೆ, ಇವಾಗ ಸೈಕಲ್ ಹತ್ರ ಹೋಗೋಣ. ನನ್ನ ಸೈಕಲ್ಲು ಆಲ್ಮೋಸ್ಟ್ ರೆಡಿಯಾಗಿದೆ ಅಂತ ರೆಡಿಯಾಗಿದೆ. ವಾಶ್ ಗೀಶ್ ಮಾಡಿ ಇಟ್ಟವ್ರೆ. ಸ್ವಲ್ಪ ಫೀಲ್ಸ್ ಗುಡ್. ಹೊಸಬ, ಥ್ಯಾಂಕ್ ಯು. ಕಮ್ ಆನ್, ಬಾಯ್ ಬಾಯ್. ಸಿ ಯು ಅಗೇನ್. ಸಿಗೋಣ ಸ್ನೇಹಿತರೆ, ಮತ್ತು ನಾಳೆಯಿಂದ ಕಾಂಬೋಡಿಯಾ ಕಡೆಗೆ.